ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ. ಈ ಕುರಿತ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಸೈಕಲ್ ಜಾಥಾದ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ. ಬಿಜೆಪಿ ಪ್ರಧಾನ ಕಚೇರಿಯಿಂದ ನಾಯಕರ ಸೈಕಲ್ ಜಾಥಾ, ವಿಧಾನಸೌಧದವರೆಗೂ ಜಾಥಾ ಹಮ್ಮಿಕೊಂಡಿದ್ದ ಬಿಜೆಪಿ. ಇದೇ ವೇಳೆ ಬಿಜೆಪಿ ನಾಯಕರನ್ನ ತಡೆದು ಪೊಲೀಸ್ ಸಿಬ್ಬಂದಿ, ಮಾರ್ಗ ಮಧ್ಯದಲ್ಲೇ ಬಿಜೆಪಿಗರನ್ನ ವಶಕ್ಕೆ ಪಡೆದಂತಹ ಪೊಲೀಸರು. ಬಿವೈ ವಿಜಯೇಂದ್ರ, ಅಶ್ವಥ್ ನಾರಾಯಣ್, ಸಿಟಿ ರವಿ ಸೇರಿ ಹಲವು ಬಿಜೆಪಿ ನಾಯಕರು ಪೊಲೀಸ್ ವಶಕ್ಕೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ಸರ್ಕಸ್ಗೆ ಬಿದ್ದಿರುವಂತ ಸರ್ಕಾರ ಇದೀಗ ಅಗತ್ಯ ವಸ್ತುಗಳು ಸೇರಿದಂತೆ ತೈಲ ದರವನ್ನ ಏರಿಕೆ ಮಾಡಿದೆ. ಈ ಬೆಲೆ ಏರಿಕೆಯ ಬರೆಯನ್ನ ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ನೋಡಿ, ಕಳೆದ ಕೆಲವು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏನು ಜಾಸ್ತಿ ಮಾಡಿದ್ದಾರೆ, ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಸಹ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ರಸ್ತೆ ತಡೆ ಮಾಡುವ ಮೂಲಕ ಇವತ್ತು ಈ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ಬೆಂಗಳೂರಿನಲ್ಲಿ ನಾವು ಸೈಕಲ್ ಜಾಥಾ ಮೂಲಕ ಈ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದರೆ ಬಂಡ ಸರ್ಕಾರ ಇವ್ರು ಯಾವುದೂ ಕೂಡ ತೀರ್ಮಾನವನ್ನು ಹಿಂತೆಗೆದುಕೊಳ್ಳತಕ್ಕಂಥ ಪ್ರಯತ್ನನೂ ಮಾಡ್ತಾ ಇಲ್ಲ, ಚಿಂತನೆಯೂ ಕೂಡ ಮಾಡ್ತಾ ಇಲ್ಲ. ಈ ಬಂಡ ಮುಖ್ಯಮಂತ್ರಿಗಳು ಪಕ್ಕದ ರಾಜ್ಯ, ನೆರೆ ರಾಜ್ಯದ ಬಗ್ಗೆ ಇವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಾನು ತಮ್ಮ ಮೂಲಕ ಹೇಳ್ತಕ್ಕಂಥದ್ದು, ನಮ್ಮ ರಾಜ್ಯ ಇವತ್ತು ಸಂಕಷ್ಟದಲ್ಲಿದೆ, ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕಳೆದ 6 ತಿಂಗಳಿಂದ ಇವತ್ತು ರೈತರು ಇವತ್ತು ಬರಗಾಲದಿಂದ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾಮಾನ್ಯ ಜನರ ಮೇಲೆ ಹೊರೆ ಆಗ್ತಕ್ಕಂಥ ಕೆಲಸ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ ಇವತ್ತು. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ನಿಮ್ಮ ಬಂಡತನವನ್ನು ಬಿಟ್ಟು ರಾಜ್ಯದ ಜನರಿಗೆ ಮಾರಕ ಆಗಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏನು ದರವನ್ನು ಜಾಸ್ತಿ ಮಾಡಿದ್ದೀರಿ, ಅದನ್ನು ತತ್ಕ್ಷಣ ನಿಮ್ಮ ನಿರ್ಧಾರವನ್ನು ಹಿಂಪಡಿಬೇಕು. ಇವತ್ತು ರೈತರಿಗೆ, ಸಾಮಾನ್ಯ ಜನರಿಗೆ ಹೊರೆ ಆಗ್ತಕ್ಕಂಥ ಯಾವುದೇ ನಿರ್ಧಾರವನ್ನು ನೀವು ಮಾಡಬಾರ್ದು. ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ KSRTC ಬಸ್ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಬೆಂಗಳೂರು ಮಹಾನಗರದಲ್ಲಿ ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ನಿರ್ಧಾರ ರಾಜ್ಯದ ಜನರಿಗೆ ಇವತ್ತು ಶಾಪ್ ಆಗಿ ಪರಿಣಮಿಸ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾಗಿ ಇವತ್ತು ನಾವು ರಾಜ್ಯದ ಜನರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ತಕ್ಕಂಥವರೆಗೂ ಸಹ ನಾವು ಹೋರಾಟದಿಂದ ಹಿಂಸರಿಸತಕ್ಕಂಥ ಪ್ರಶ್ನೆ ಬರೋದಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಜನರ ಪರವಾಗಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜೊತೆಗೇನೆ ಬಸ್ ದರ ಏರಿಕೆ ಮಾಡಿದ್ರು, ಬಸ್ ದರ ಜೊತೆಗೆ ನೀರಿನ ದರ ಏರಿಕೆ ಮಾಡಿದ್ದಾರೆ. ಈ ರೀತಿ ಎಲ್ಲಾ ಬೆಲೆಗಳಲ್ಲಿ ತೈಲ ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು
ಸೈಕಲ್ ಜಾಥಾ ನಡೆಸುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾರೆ. ವಿವೇಕ್, ಈಗ ಇನ್ನು ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ತೈಲ ಬೆಲೆ ಏರಿಕೆಯನ್ನು ಖಂಡಿಸಿರುವಂಥದ್ದು ಮತ್ತು ಈ ಹೋರಾಟ ಮತ್ತೆ ರಾಜ್ಯಾದ್ಯಂತ ವ್ಯಾಪಿಸುವ ಸಾಧ್ಯತೆಗಳಿವೆ. ಏನಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ಸ್? ಎಸ್ ಸುರೇಶ್, ಈ ಹಿಂದೆ ಕೂಡ ಸೋಮವಾರವಷ್ಟೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅವರ ದೊಡ್ಡ ದೊಡ್ಡ ನಾಯಕರೇನಿದ್ದಾರೆ ಇವರೆಲ್ಲ ಕೂಡ ಭಾಗಿಯಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ಪ್ರೊಟೆಸ್ಟ್ ಅನ್ನ ನಡೆಸ್ತಾರೆ. ತೈಲ ಬೆಲೆ ಕೂಡಲೇ ನೀವು ಶೀಘ್ರ ಆದೇಶವನ್ನು ಏನ್ ಹೊರಡಿಸಿದ್ದೀರಾ ಅದನ್ನ ಹಿಂಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಪ್ರೊಟೆಸ್ಟ್ ಕೂಡ ನಡೆಸ್ತಾರೆ. ಸೋಮವಾರ ಏನಿತ್ತು ಆ ದಿನವೂ ಸಹ ರಾಜ್ಯದಲ್ಲಿ ಬಹುತೇಕ ಕಡೆ ಕೆಲವು ಡಿಸ್ಟ್ರಿಕ್ಟ್ ಗಳಾಗಿರ್ಬೋದು, ಕೆಲವು ತಾಲೂಕ್ ಮಟ್ಟದಲ್ಲಾಗಿರ್ಬೋದು, ಇಲ್ಲಿ ಇಷ್ಟೊಂದು ಕಡೆಗಳು ಕೂಡ ಪ್ರೊಟೆಸ್ಟ್ ನಡೆದಿತ್ತು. ಇಷ್ಟು ನಡೆದ್ರು ಕೂಡ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆಯನ್ನು ಕಮ್ಮಿ ಮಾಡಿರಲ್ಲ. ಆ ನಿಟ್ಟಿನಲ್ಲಿ ಬಿಜೆಪಿ ಅವ್ರು ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು, ನಾವು ಮತ್ತೆ ಪ್ರೊಟೆಸ್ಟ್ ಮಾಡ್ತೀವಿ ಒಂದ್ ವೇಳೆ ನೀವು ಇದನ್ನ ಆದೇಶವನ್ನು ಹಿಂಪಡಿಲಿಲ್ಲ ಅಂದ್ರೆ ಅನ್ನೋ ಒಂದು ಮಟ್ಟಿನಲ್ಲಿ ಅವ್ರಿಗೆ ಒಂದ್ ರೀತಿಯಾದ ಎಚ್ಚರಿಕೆಯನ್ನ ನೀಡ್ತಿದ್ರು. ಮತ್ತೆ ಇಂದು ಬೆಳಗ್ಗೆ ಭವನ ಏನಿದೆ ಬಿಜೆಪಿ ಪಾರ್ಟಿ ಆಫೀಸ್, ಅಲ್ಲಿಂದ ಸಿಎಂ ಮನೆವರೆಗೂ ಸಹ ವಿಧಾನಸೌಧದವರೆಗೂ ಸಹ ಸೈಕಲ್ ಜಾಥಾ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಹೇಳಿದ್ರು ಕೂಡ ಅವರು ಆ ನಿಟ್ಟಿನಲ್ಲಿ ಇವತ್ತು ಪ್ರೊಟೆಸ್ಟ್ ಕೂಡ ನಡೆಸಿದ್ರು. ಒಂದ್ ರೀತಿಯಾಗಿ ಸೈಕಲ್ ಜಾಥಾ ನಡೆಸೋದ್ ಮೂಲಕ ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆಗೆ ಏನ್ ಏರಿಕೆ ಆಗಿದೆ, ಹಾಗಾಗಿ ನಾವು ಸೈಕಲ್ ಓಡಿಸ್ತೀವಿ ಅನ್ನೋ ಒಂದು ಆದೇಶವನ್ನು ತೋರಿಸುವ ಮೂಲಕ, ಆ ರೀತಿಯಾಗಿ ಹೇಳುವ ಮೂಲಕ ಇವತ್ತು ಸೈಕಲ್ ಅನ್ನ ಓಡಿಸಿದ್ರು. ಆ ನಿಟ್ಟಿನಲ್ಲಿ ಕೇವಲ 100 ರಿಂದ 200 ಮೀಟರ್ ಮಾತ್ರ ಅವ್ರಿಗೆ ಸೈಕಲ್ ಚಲಾಯಿಸೋದಕ್ಕೆ ಅವಕಾಶ ಆಯ್ತು. ಆಮೇಲೆ ಪೊಲೀಸ್ ಅವರು ಅವ್ರನ್ನೆಲ್ಲ ವಶಕ್ಕೆ ಕೂಡ ಪಡೆದುಕೊಂಡ್ರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆದಂತ BY ವಿಜೇಂದ್ರ ಅವರು ಕೂಡ ಹೇಳುವ ಮಾತುಗಳೇನಂದ್ರೆ, ಕೂಡಲೇ ಈ ಶಿಫಾರಸು ಏನ್ ಹೊರಡಿಸಿದ್ದಾರೆ ಇದನ್ನ ಹಿಂಪಡಿಬೇಕು ಸಿಎಂ ಸಿದ್ದರಾಮಯ್ಯ ಅವರು, ಇಲ್ಲದಿದ್ರೆ ರಾಜ್ಯ ಮಟ್ಟದಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಹೇಳಿಕೆಗಳನ್ನು ಕೂಡ ರಾಜ್ಯಾಧ್ಯಕ್ಷರಾಗಿರ್ಬೋದು, ಮಾಜಿ ಸಚಿವ ಆದಂತ CT ರವಿ ಅವರಾಗಿರ್ಬೋದು, ಇವರೆಲ್ಲ ಈ ರೀತಿಯಾದ ಹೇಳಿಕೆ ಕೂಡ. ಈಗ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದಿಕ್ಕೆ ಈ ಬೆಲೆ ಏರಿಕೆ ಮಾಡುವಂಥದ್ದು ಒಂದು ರೀತಿ ಅನಿವಾರ್ಯ ಆಗಿದೆ. ಇನ್ನು ಪ್ರತಿಪಕ್ಷಗಳಿಗೆ ಇದು ಒಂದು ರೀತಿ ಅಸ್ತ್ರ. ಈ ಬೆಲೆ ಏರಿಕೆ ವಿಚಾರವಾಗಿ ಪ್ರತಿಪಕ್ಷಗಳು ಈ ಅಸ್ತ್ರವನ್ನ ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಮಾಡುವಂತ ಸಾಧ್ಯತೆಗಳಿವೆ. ಈ ಒಂದು ಪ್ರತಿಪಕ್ಷಗಳ ಈ ದೊಡ್ಡ ಮಟ್ಟದ ಈ ಹೋರಾಟವನ್ನ ಆಡಳಿತಾರೂಢ ಕಾಂಗ್ರೆಸ್ ಯಾವ ರೀತಿ ಎದುರಿಸುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ದೊಡ್ಡ ಕಿಚ್ಚಾಗಿ ಹರಡುವ ಸಾಧ್ಯತೆಗಳಿದ್ದಾವೆ ಅಂತ ಅನ್ಸುತ್ತೆ ಅಲ್ವಾ? ಎಸ್ ಸುರೇಶ್, ಈ ಹಿಂದೆ ಕೂಡ ಅಷ್ಟೇ ಯಡಿಯೂರಪ್ಪನವರ ಸರ್ಕಾರ ಏನಿತ್ತು, ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಾಗೂ ಕೂಡ ಸಂದರ್ಭದಲ್ಲಿ ₹1 ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಈಗ ಆಗಿರುವಂತ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಅವಾಗ ವಿರೋಧ ಪಕ್ಷದ ನಾಯಕ ಏನಾಗಿದ್ರು ಅವರು ಮತ್ತೆ DK ಶಿವಕುಮಾರ್ ಇವರೆಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ರು. ಮತ್ತೆ ಕಾಂಗ್ರೆಸ್ ಸರ್ಕಾರ ಏನಾದ್ರು ಒಂದು ವೇಳೆ ಆಡಳಿತಕ್ಕೆ ಬಂದ್ರೆ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕೂಡ ಇಳಿಕೆ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನ ಹೇಳಿಕೆಗಳನ್ನು ಕೊಟ್ಟಿದ್ರು. ಅವರು ಕೂಡ ಒಂದು ಬೃಹತ್ ಪ್ರತಿಭಟನೆಗಳನ್ನು ನಡೆಸಿದ್ರು ಬಿಜೆಪಿ ಅವರ ವಿರುದ್ಧ. ಈಗ ಬಿಜೆಪಿ ವಿರೋಧ ಪಕ್ಷದಲ್ಲಿದೆ, ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಒಂದ್ ಕಡೆ ನೋಡೋದಾದ್ರೆ ಬಿಜೆಪಿ ಅವರು ಆ ಸಂದರ್ಭದಲ್ಲಿ ₹1 ಇನ್ಕ್ರೀಸ್ ಮಾಡಿರುವಂತ ಸಂದರ್ಭದಲ್ಲೇ ಇವರು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದ್ರು. ಈ ಬಾರಿ ಕಾಂಗ್ರೆಸ್ ಸರ್ಕಾರ ₹3, ₹3.5 ಈ ರೀತಿಯಾದ ದೊಡ್ಡ ಬೆಲೆ ಏರಿಕೆಯನ್ನೇ ಮಾಡಿದೆ. ಆ ನಿಟ್ಟಿನಲ್ಲಿ ಬಿಜೆಪಿ ಅವರಿಗೆ ಇದೊಂದು ರೀತಿಯಾದ ದೊಡ್ಡ ಅಸ್ತ್ರ ಆಗಿದೆ. ಈ ಅಸ್ತ್ರವನ್ನು ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಒಂದ್ ರೀತಿಯಾಗಿ ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಬರೀ ಬೆಂಗಳೂರು ಮಾತ್ರವಲ್ಲದೆ 29-30 ಡಿಸ್ಟಿಕ್ ಗಳಲ್ಲೂ ಸಹ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಬೇರೆ ನಾಯಕರೆಲ್ಲ ಧನ್ಯವಾದ ವಿವೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.